ಅಂಬಾನಿ ಕುಟುಂಬದಲ್ಲಿ ಏನೇ ನಡೆದ್ರೂ ಅದ್ಧೂರಿಯಾಗಿ ನಡೆಯೋದು. ಅದರಲ್ಲೂ ಅನಂತ್ ಅಂಬಾನಿ ಮತ್ತು ರಾಧಿಕಾರ ವಿವಾಹ ವಿಜೃಂಭಣೆಯಿಂದ ನಡೆದು ವರ್ಷ ಕಳೆದಿದೆ. ಭಾರತದ ಪರಂಪರೆಯನ್ನ ವಿಶ್ವಕ್ಕೆ ಸಾರಿದ ಆ ಕ್ಷಣ ಇನ್ನೂ ಮಾಸಿಲ್ಲ. ಅನಂತ್ ಅಂಬಾನಿ ರಾಧಿಕಾ ಮರ್ಚೆಂಟ್ ಮದುವೆಯಾಗಿ ಇಂದಿಗೆ 1 ವರ್ಷ. ಈ ವಿವಾಹ ಮಹೋತ್ಸವ ಜಾಗತಿಕ ಮಟ್ಟದಲ್ಲಿ ಅರ್ಥಪೂರ್ಣ ಆಚರಣೆಗಳಿಗೆ ಸಾಕ್ಷಿಯಾಗಿದೆ. ಅನಂತ್ ರಾಧಿಕಾ ವಿವಾಹ ಜಾಗತಿಕ ಮಟ್ಟದಲ್ಲಿ ಒಂದು ಮೈಲಿಗಲ್ಲು ಸೃಷ್ಟಿಸಿದೆ. ವಿಶ್ವದ ಅಗ್ರಗಣ್ಯ ನಾಯಕರು, ಜಾಗತಿಕ ಮಟ್ಟದಲ್ಲಿನ ಪ್ರಮುಖರು ಇವರ ವಿವಾಹಕ್ಕೆ ಸಾಕ್ಷಿಯಾಗಿದ್ರು. ಸನಾತನ ಧರ್ಮದ ಅಡಿಯಲ್ಲಿ ನಡೆದ ಈ ವಿವಾಹ ಕಾರ್ಯಕ್ರಮದಲ್ಲಿ ಭಾರತೀಯ ಸಂಪ್ರದಾಯ ಸಂಸ್ಕೃತಿಯದ್ದೇ ಮೆರುಗು. ಇಷ್ಟೇ ಅಲ್ಲ, ಪ್ರಮುಖ ಧಾರ್ಮಿಕ ಗುರುಗಳು ಭಾಗಿಯಾಗಿ ಆಶೀರ್ವದಿಸಿದ ಕಾರ್ಯಕ್ರಮ. ಅಂತಾರಾಷ್ಟ್ರೀಯ ಮಟ್ಟದ ನಾಯಕರು, ಸೆಲೆಬ್ರಿಟಿಗಳು ಕೂಡ ಆಗಮಿಸಿ ಶುಭ ಹಾರೈಸಿದರು. ಅಂಬಾನಿ ಕುಟುಂಬದ ಲೋಕೋಪಕಾರದ ಆಶಯದಿಂದ ಆರ್ಥಿಕ ಲಾಭ ಕಂಡಿದ್ದು ಉಂಟು. ಇಂಟ್ರೆಸ್ಟಿಂಗ್ ಅಂದ್ರೆ, ಇಂಥ ಅದ್ಧೂರಿ ಮದುವೆ ಮುಂದಿನ 1000 ವರ್ಷಗಳವರೆಗೆ ನಡೆಯಲ್ಲ. ಮತ್ತೊಂದು ವಿಶೇಷ ಏನಂದ್ರೆ, ಸಾಮಾನ್ಯವಾಗಿ ಮದುವೆಯಾದ ಜೋಡಿ ಹನಿಮೂನ್ ಅಂತ ಸುತ್ತಾಡೋದು ಕಾಮನ್. ಆದ್ರೆ ಅನಂತ್ ಅಂಬಾನಿ ಮಾತ್ರ ಗುಜರಾತ್ನ ಜಾಮ್ನಗರದಲ್ಲಿರುವ ರಿಲಯನ್ಸ್ ಫೌಂಡೇಶನ್ನ ವಂತಾರದಲ್ಲಿ ಪ್ರಾಣಿಗಳ ಆರೈಕೆಯಲ್ಲಿ ಬ್ಯುಸಿಯಾಗಿದ್ರು. ಇದರ ಜೊತೆಗೆ ಧಾರ್ಮಿಕ ಪಾದಯಾತ್ರೆ ಸೇರಿದಂತೆ ಇತರೆ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ಹಿಂದೂ ವಿವಾಹದ ಪಾವಿತ್ರ್ಯತೆ ಜಗತ್ತಿಗೆ ಪರಿಚಯಿಸಿದ ಅಂಬಾನಿ ಅನಂತ್ ಮದುವೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಹಿಂದೂ ಸಂಪ್ರದಾಯ ಅನಾವರಣವಾಗಿತ್ತು. ಮದುವೆ ಮಂಟಪದಲ್ಲಿ ಕಾಶಿ ಬನಾರಸ್ ಘಾಟ್ಗಳನ್ನ ಸೃಷ್ಟಿಸಲಾಗಿತ್ತು. ಗಣ್ಯರು ಕೂಡ ಭಾರತೀಯ ಶೈಲಿಯ ಉಡುಪು ಧರಿಸಿ ಬಂದಿದ್ದು ವಿಶೇಷವಾಗಿತ್ತು. ಈ ಮೂಲಕ ಅಂಬಾನಿ ಭಾರತೀಯ ಹಿಂದೂ ಸಂಪ್ರದಾಯ ಹಾಗೂ ಶೈಲಿಯನ್ನ ವಿಶ್ವಕ್ಕೆ ಸಾರಿದ್ದಾರೆ. ಯಾಕಂದ್ರೆ ಆಧುನಿಕ ಜಗತ್ತಿನಲ್ಲಿ ಪ್ರಾಚೀನ ಆಚರಣೆಗಳಿಗೆ ಹೆಚ್ಚು ಒತ್ತು ಕೊಡೋದೇ ಕಷ್ಟ. ಹೀಗಿದ್ರೂ ಅಂಬಾನಿ ದಂಪತಿ ಪ್ರತಿಯೊಂದು ಭಾರತೀಯ ಸಂಪ್ರದಾಯ ಮತ್ತು ಪದ್ಧತಿಯನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸಂಪ್ರದಾಯ ಮತ್ತು ಮಾನವೀಯತೆಗೆ ಸಾಕ್ಷಿಯಾಗಿತ್ತು ಈ ವಿವಾಹ. ಅನಂತ್ ಅಂಬಾನಿ ಮದುವೆಯಲ್ಲಿ ಎಲ್ಲರ ಗಮನ ಸೆಳೆದಿದ್ದು ಅಂದ್ರೆ ಸಂಪ್ರದಾಯ ಮತ್ತು ಮಾನವೀಯತೆ. ಮಾನವ ಸೇವೆ ಮಹಾದೇವ ಸೇವೆ ಅನ್ನೋ ಪರಿಕಲ್ಪನೆಯಲ್ಲಿ ಹೆಜ್ಜೆ ಇಟ್ಟ ಅಂಬಾನಿ ಕುಟುಂಬ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನ ಆಯೋಜಿಸಿ 50 ನವ ಜೋಡಿಗಳಿಗೆ ಮದುವೆ ಮಾಡಿಸಿತು. ಈ ಸಂಭ್ರಮಕ್ಕೆ ಅಂಬಾನಿ ಕುಟುಂಬ ಸೇರಿದಂತೆ 800 ಅತಿಥಿಗಳು ಸಾಕ್ಷಿಯಾಗಿದ್ದು. ಅದೇನೇ ಹೇಳಿ, ಅಂಬಾನಿ ರಾಧಿಕಾ ಮದುವೆ ಕೇವಲ ಒಂದು ವಿವಾಹ ಮಾತ್ರವಲ್ಲ, ಹಿಂದೂ ಸಂಪ್ರದಾಯ ಹಾಗೂ ಭಾರತೀಯ ಪರಂಪರೆಯನ್ನ ಜಗತ್ತಿಗೆ ಸಾರಿದ ಒಂದೊಳ್ಳೆ ಕಾರ್ಯಕ್ರಮ ಅಂದ್ರೂ ತಪ್ಪಿಲ್ಲ. ಬ್ಯೂರೋ ರಿಪೋರ್ಟ್, TV9.